ಲೇ ಮಗ, ಅವ್ನ್ ಪವನ್ ಅಲ್ವಾ? ಹೌದ್ ಮಗ, ಅವನೇ. ಅಲ್ಲ ಮಗ, ಕಾಲೇಜಲ್ಲಿ ನೋಡಿದ್ರೆ ಟಾಪರ್, ಇವತ್ತು ರೋಡ್ ಮೇಲೆ ನೋಡಿದ್ರೆ ಪಾಪರ್ ಆಗಿದ್ದಾನೆ. ಬಾ ಮಗ, ಗಾಡಿ ಹಂಗೋ ರಿಪೇರಿ ಇದೆ, ಅವನ ಹತ್ರನೇ ಹೋಗಿ ಮಾಡ್ಸೋಣ. ಆಯ್ತು, ಹೋಗಮ್ಮ. ಮಗ, ಏನ್ರೋ ಆರಾಮಾಗಿದ್ದೀರಾ? ಹ್ಞೂ ಆರಾಮಾಗಿದ್ದೀವಿ ಬಿಡು. ಗಾಡಿ ಏನ್ ಪ್ರಾಬ್ಲಮ್ ಆಗೈತೆ ನೋಡ್ಬಾ. ಆಯ್ತು ಬಿಡು ಮಗ, ಮಾಡ್ತೀನಿ, ಬಂದ್ ಕುತ್ಕೊಳ್ಳಿ, ಟೀ ಕುಡಿರಂತೆ. ಮಗ, ಒಂದ್ 2 ನಿಮಿಷ ಟೀ ತಗೊಂಡ್ಬರ್ತೀನಿ. ಲೇ, ನಿಂಗೆ ಎಷ್ಟು ಧೈರ್ಯ ಲೇ ನಮ್ಮ ಪಕ್ಕದಲ್ಲಿ ಬಂದು ಕುತ್ಕೊಳ್ಳೋಕೆ? ಏಯ್, ನಾವೇನು ನಮ್ಮ ರೇಂಜೇನು, ನಮ್ಮ ಪಕ್ಕದಲ್ಲಿ ಬಂದ್ ಕುತ್ಕಂತ್ಯಾ? ಮುಚ್ಕೊಂಡು ಎದ್ದೋಗಿ ಗಾಡಿ ರಿಪೇರಿ ಮಾಡು. ಆಯ್ತು ಸರ್. ಸರ್, ನಿಮ್ ಬೈಕ್ ರಿಪೇರಿ ಆಗಿದೆ. ಓಕೆ, ಎಷ್ಟಾಗೈತೆ ಹೇಳು, ಫೋನ್ ಪೇ ಮಾಡ್ತೀನಿ. ಇರ್ಲಿ, ಪರವಾಗಿಲ್ಲ ಬಿಡಿ ಸರ್, ಜಾಸ್ತಿ ರಿಪೇರಿ ಏನ್ ಇರ್ಲಿಲ್ಲ. ಏನೋ ನಮಗೆ ರೊಕ್ಕ ಇದ್ರು ಅನ್ಕೊಂಡ್ಯಾ? ಮುಚ್ಕೊಂಡು ಎಷ್ಟಾಗೈತೆ ಹೇಳು. ಲೋ, ಸಾಕು, ಸುಮ್ನಿರೋ. ಅವಾಗಿಂದ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಸುಮ್ನಿದೀನಿ. ಏನ್ ಫ್ರೆಂಡ್ಶಿಪ್ ನಿಮ್ದು? ಸಣ್ಣರಿದ್ದಾಗ ಮಚ್ಚ ಯಾವತ್ತೂ ಕೈ ಕೊಡಲ್ಲ ಅಂತೀರಾ, ದೊಡ್ಡವರಾದ್ಮೇಲೆ ರೇಂಜ್ ಅದು ಇದು ಅಂತೀರಾ. ಒಂದ್ ಮಾತು ನೆನಪಿಟ್ಕೊಳ್ಳಿ, ಸತ್ತಾಗ ರೇಂಜ್ ಗಿಂಜ್ ಅದು ಇದು ಏನೂ ಬರಲ್ಲ. ನಾವು ಯಾವ ಪ್ರೀತಿ ಹುಟ್ಟಾಗಿಂತ ಸಾಯೋವರೆಗೂ ಸುತ್ತಮುತ್ತ ಇರೋ ಜನರಿಗೆ ಕೊಡ್ತೀವೋ, ಆ ಒಂದೇ ಪ್ರೀತಿ ನಾವು ಸತ್ರು ನಮ್ ಜೊತೆ ನೆನಪಾಗಿರುತ್ತೆ. ಸಾರಿ ಮಗ. ಮುಚ್ಕೊಂಡು ಬೈಕ್ ತಗೊಂಡು ಹೋಗ್ರೋ, ಯಾವತ್ತೂ ನಿಮ್ ಮುಖ ತೋರ್ಸಕ್ ಹೋಗ್ಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ನಕ್ಕೊಂಡು ಫಾಲೋ ಮಾಡ್ಕೊಳ್ಳಿ. ದಯವಿಟ್ಟು ಒಂದು 4 ಜನಕ್ಕೆ ಶೇರ್ ಮಾಡಿ, ಅವರಿಗೂ ಅರ್ಥ ಆಗುತ್ತೆ.